ಸ್ಪರ್ಧಾ ಮಿತ್ರರೇ, ನಿಮಗೆ ಇವತ್ತಿನ ದಿವಸ ನಾನೊಂದು ಕ್ಲಾಸನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದುವೇ ನಮ್ಮ ರಾಜ್ಯ ಕರ್ನಾಟಕ. ಈ ನಮ್ಮ ರಾಜ್ಯ ಕರ್ನಾಟಕ ಇದೊಂದು ಏನು ಸಿಲೆಬಸ್ ಇದೆಯಲ್ಲ, ಇದು ಇವತ್ತಿನ ಸ್ಪರ್ಧಾ ಜಗತ್ತಿಗೆ ಆಗಲಿ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಆಗಲಿ ಒಂದು ಅತ್ಯಂತ ಸಹಾಯವಾಗಿರ್ತಕ್ಕಂತಹ ಒಂದು ಕ್ಲಾಸ್ ಅಂತ ಹೇಳ್ಬೋದು. ಯಾಕಂತಂದರೆ ಇನ್ನು ಮುಂದೆ ಯಾವ ಕ್ಲಾಸ್ ಬರ್ತಾವ, ಇದು ನಮ್ಮ ಚಾನಲ್ ಆಗಿರ್ತಕ್ಕಂತಹ UK ಕ್ಲಾಸಸ್ ಅಂತ ಒಂದು ಚಾನಲ್ ಮಾಡೀವಿ. ಆ ಚಾನಲ್ ಒಳಗೆ ಇಂಥ ಕ್ಲಾಸಸ್ ಇತಿಹಾಸ ಆಗಿರ್ಬೋದು, ಪೊಲಿಟಿಕ್ಸ್ ಆಗಿರ್ಬೋದು, ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ಹಲವಾರು ಕ್ಲಾಸಸ್ಸನ್ನು ನಾವು ಇನ್ನು ಡೈಲಿ ಮಾಡ್ತಾ ಬರ್ತೀವಿ. ಆ ಕ್ಲಾಸನ್ನು ನೀವು ನಮ್ಮ UK ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರಂದ್ರೆ ಅಲ್ಲಿ ತೆಗೆದು ನೋಡ್ಬೋದು ಅಂತ ಹೇಳ್ತಾ, ಈಗ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಏನು ಸ್ಟೇಟ್ ಗೌರ್ಮೆಂಟ್ ಏನದಲ್ಲ, ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ ಅದರಲ್ಲಿ ಬರುವಂಥ ವಿವಿಧ ಸ್ಪರ್ಧಾ SD ಆಗಿರಲಿ, FD ಆಗಿರಲಿ, ಅಥವಾ PC ಆಗಿರಲಿ, KSRP ಆಗಿರಲಿ, ಎಲ್ಲ ಒಂದು ಕವರನ್ನು ಮಾಡ್ತಕ್ಕಂತಹ ಒಂದು ಸಿಲೆಬಸ್ ಇರ್ತಕ್ಕಂತಹ ನಮ್ಮ ರಾಜ್ಯ ಕರ್ನಾಟಕ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಮ್ಮ ರಾಜ್ಯ ಅಂತ ಹೇಳಿದಾಗ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಏನಪ್ಪ ಅಂತಂದ್ರೆ, ನಮ್ಮ ರಾಜ್ಯ ಇಡೀ ವರ್ಲ್ಡ್ ಒಳಗೆ ಯಾವ ಜಾಗದೊಳಗೆ ಐತಿ, ನಮ್ಮ ರಾಜ್ಯ ಇಡೀ ವರ್ಲ್ಡ್ ಒಳಗೆ ಯಾವ ಜಾಗದಾಗ ಐತಿ ಅಂತ ನೋಡ್ಬೇಕಾದ್ರೆ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇದು ನಿಮಗೆ ಗೊತ್ತಾಗಿರ್ಬೇಕು. ಇದೇನಂತಂದ್ರೆ ಅದೊಂದು ಜಗತ್ತಿನ ಒಂದು ಭೂಪಟ ಅಂತಾನೆ ಹೇಳ್ಬೋದು. ಈ ಭೂಪಟದೊಳಗೆ ನಮ್ಮ ಕರ್ನಾಟಕದ ಯಾವ ಪ್ಲೇಸಸ್ ಒಳಗೆ ಐತಪ್ಪ ಅಂತಂದ್ರೆ ನಾವು ಇಲ್ಲಿ ನೋಡ್ಬೋದು. ಇದು ಭೂಮಿಯ ಪೂರ್ವ ಪಶ್ಚಿಮವಾಗಿ ಎಳೆದಂತಹ ಇದೊಂದು ಅಕ್ಷಾಂಶ. ಈ ಅಕ್ಷಾಂಶ ಇದೊಂದು ಸಮಭಾಜಕ ವೃತ್ತ ಅಂತ ಕರೀತಾರೆ. ಅದಕ್ಕೆ ಸಮಭಾಜಕ ವೃತ್ತ. ಇದೊಂದು ರೇಖಾಂಶ. ಇದು ಅಕ್ಷಾಂಶ, ಇದು ರೇಖಾಂಶ. ನಮ್ಮ ಕರ್ನಾಟಕ ಇದ್ರೊಳಗೆ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಈ ಭೂಮಿಯ ಒಂದು ಉತ್ತರ ಗೋಳಾರ್ಧ. ಇದಕ್ಕೇನಂತಾರಂತಂದ್ರೆ ಉತ್ತರ ಗೋಳಾರ್ಧ. ಇದು ಉತ್ತರ ಗೋಳಾರ್ಧ, ಇದು ದಕ್ಷಿಣ ಗೋಳಾರ್ಧ. ಫಸ್ಟ್ ಬೆಲೆ ನಮ್ಮ ಕರ್ನಾಟಕ ಎಲ್ಲಿ ಬರ್ತದೆ ಅಂತಂದ್ರೆ, ನಮ್ಮ ಇದೇನೈತಿಲ್ಲ ಭೂಪಟ, ಇದ್ರೊಳಗೆ ಉತ್ತರ ಗೋಳಾರ್ಧದ ಯಾವ ಭಾಗಪ್ಪ ಅಂತಂದ್ರೆ ಇದು ನೈಋತ್ಯ ಭಾಗದಾಗ ಇಲ್ಲಿ ಬರ್ತದೆ. ಉತ್ತರ ಗೋಳಾರ್ಧ ಪೂರ್ವ ಭಾಗ, ನಮ್ಮ ಕರ್ನಾಟಕ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಭೂಮಿಯ ಒಂದು ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಬರುವಂತಹ ರಾಜ್ಯ ಯಾವುದಂತ ಅಂತಂದ್ರೆ ಅದು ನಮ್ಮ ನಿಮ್ಮೆಲ್ಲ ಹೆಮ್ಮೆಯ ನಾಡು ಕರ್ನಾಟಕ. ಮತ್ತು ಭಾರತದ ಎಲ್ಲಿ ಬರ್ತದೆ, ಭಾರತ ಇಲ್ಲೇ ಬರ್ತದ. ಇಲ್ಲಿ ಭಾರತ ಬರ್ತದ, ಅದ್ರೊಳಗೆ ಕರ್ನಾಟಕ ಬರ್ತದ. ಇದಿರಲಿ, ಆಮೇಲೆ ನೋಡೋಣ ಅಂತ. ಈಗ ನಮ್ಮ ಕರ್ನಾಟಕದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತೈತಿ ಅಂತ ಹೇಳಕ ನಾನಿಲ್ಲಿ ಒಂದು ಕ್ಲಾಸನ್ನು ಮಾಡೀನಿ. ಆ ಕರ್ನಾಟಕ ಫಸ್ಟ್ ಪೆಲ್ಲ ನಮಗೆ ನೆನಪಿಗೆ ಬರೋದು ಅಂತಂದ್ರೆ ಕರ್ನಾಟಕ ಎಷ್ಟು ವಿಸ್ತೀರ್ಣ ಐತಿ, ಕರ್ನಾಟಕದಲ್ಲಿರುವಂತಹ ಜಿಲ್ಲೆಗಳು ಎಷ್ಟಿದಾವ, ಕರ್ನಾಟಕದಲ್ಲಿ ಬರುವಂತಹ ವಿಭಾಗಗಳು ಎಷ್ಟಿದಾವ, ಕರ್ನಾಟಕ ಹೆಂಗೆ ಫೇಮಸ್ ಐತಿ ಅಂತ ಹೇಳಿ ಇವತ್ತಿನ ಕ್ಲಾಸ್ ಒಳಗೆ ನೋಡೋಣ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಕರ್ನಾಟಕ ನಮ್ಮ ಚಿನ್ನದ ನಾಡು, ಒಂದು ಅದ್ಭುತವಾಗಿರ್ತಕ್ಕಂಥ ನಾಡ. ಈ ನಾಡ ನಮ್ಮ ಕರ್ನಾಟಕ ಎಷ್ಟು ವಿಸ್ತೀರ್ಣ ಹೊಂದಿದಪ್ಪ ಅಂತಂದ್ರೆ 1,91,791 ಚದರ ಕಿಲೋಮೀಟರ್. ಇದು ನಮ್ಮ ಕರ್ನಾಟಕದ ವಿಸ್ತೀರ್ಣ. ಎಷ್ಟೈತಪ್ಪ ಅಂತಂದ್ರೆ 1,91,791 ನಮ್ಮ ಕರ್ನಾಟಕದ ವಿಸ್ತೀರ್ಣದ. ನಮ್ಮ ಕರ್ನಾಟಕವನ್ನು ಎಷ್ಟು ವಿಭಾಗಗಳನ್ನಾಗಿ ಮಾಡಿದಾರಪ್ಪ ಅಂತಂದ್ರೆ 4 ವಿಭಾಗಗಳನ್ನಾಗಿ ಮಾಡಿದಾರ. 4 ವಿಭಾಗಗಳನ್ನಾಗಿ ಮಾಡಿದಂಥ ರಾಜ್ಯ ನಮ್ಮ ಕರ್ನಾಟಕ. ಒಂದನೇದು ಬೆಂಗಳೂರು ವಿಭಾಗ, ಶಾರ್ಟ್ಕಟ್ ಆಗಿ ಬರೀತೀನಿ. ಎರಡನೇದು ಬೆಳಗಾವಿ ವಿಭಾಗ, ಮೂರನೇದು ಕಲಬುರಗಿ ವಿಭಾಗ, ನಾಲ್ಕನೇದು ಮೈಸೂರು ವಿಭಾಗ. ಈ 4 ವಿಭಾಗಗಳನ್ನು ಮಾಡಿ ಈ 4 ವಿಭಾಗಗಳಲ್ಲಿ ನಾವು 31 ಜಿಲ್ಲೆಗಳನ್ನು ವಿಂಗಡಣೆ ಮಾಡಿದ್ದಾರೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಡ, ಗಂಡು ಮೆಟ್ಟಿದ ನಾಡ ಬೆಳಗಾವಿ ಒಳಗೆ ಈ ಪ್ರಸ್ತುತ ಎಷ್ಟು ಜಿಲ್ಲೆಗಳದ, ಬೆಳಗಾವಿ ವಿಭಾಗದೊಳಗೆ ಎಷ್ಟದ ಜಿಲ್ಲೆಗಳದಾವ ಅಂತಂದ್ರೆ 7 ಜಿಲ್ಲೆಗಳದಾವ. ಈ 4 ವಿಭಾಗಗಳಲ್ಲಿ ಹಲವಾರು ಜಿಲ್ಲೆಗಳನ್ನು ವಿಂಗಡಣೆ ಮಾಡಿದ್ದಾರೆ. ಈ ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ, ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಅದು ನಮ್ಮೆಲ್ಲರ ಹೆಮ್ಮೆಯ ನಾಡಾಗಿರ್ತಕ್ಕಂಥ ಬೆಳಗಾವಿ ಅದ. ಯಾವುದದ? ಬೆಳಗಾವಿ ಅದ. ಎತ್ರೊಳಗೆ ಅದ? ವಿಸ್ತೀರ್ಣದೊಳಗೆ. ಜನಸಂಖ್ಯೆ ಒಳಗೆ ಬೇರೆ ಅದ, ವಿಸ್ತೀರ್ಣದೊಳಗೆ ಯಾವುದದ? ಬೆಳಗಾವಿ ಅದ. ಎರಡನೇದು ಯಾವುದದ ವಿಸ್ತೀರ್ಣದೊಳಗೆ?
ಕಲಬುರಗಿ ಅದ. ಯಾವ್ದ? ಕಲಬುರಗಿ. ಮೂರನೇದ ತುಮಕೂರು. ತುಮಕೂರದ. ನಾಲ್ಕನೇದ ವಿಜಯಪುರ. ವಿಜಯಪುರ. ನಾಳೆ ಏನು ಮಾಡ್ತಾನಪ್ಪ ಅಂತಂದ್ರೆ ಎಕ್ಸಾಮ್ದಾಗ ಇವ 4 ಆಪ್ಷನ್ ಕೊಟ್ಟಿರ್ತಾನ. ಒಂದು ಮ್ಯಾಕ್ ಕ್ವಶನ್ ಕೇಳ್ತಾನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆಗಳು? ಏನು ಮಾಡಿರ್ತಾನಪ್ಪ ಅಂತ ಇದನ್ನ ಹೋದ ಮ್ಯಾಗ ಹೋಗಿರ್ತಾನ, ಆನಂತಂತಂದು ಇದನ್ನ ಇಲ್ಲಿ ಹೋಗಿರ್ತಾನ, ಇದನ್ನ ಇಲ್ಲಿ ಹೋಗಿರ್ತಾನೆ, ಇದನ್ನ ಇಲ್ಲಿ ಹೋಗಿರ್ತಾನ, ಕನ್ಫ್ಯೂಸ್ ಮಾಡಿರ್ತಾನ. ಅದಕ್ಕೆ ಹೆಂಗೆ ನೆನ್ಪಿಡ್ಬೇಕಪ್ಪ ಅಂತಂದ್ರೆ ಇವನ್ನೆಲ್ಲ ನಾವು ಒಂದು ಕೋಡ್ ಬರ್ಕೋಬೇಕು. ಅದಕ್ಕೆ ಏನು ಕೋಡ್ ಬರ್ಕೋಬೇಕಪ್ಪ ಅಂತಂದ್ರೆ ಬೇಕಿತ್ತು ವಿಜಯದ ಉತ್ತರ. ಬೇಕಿತ್ತು ವಿಜಯದ ಉತ್ತರ. ಬೇಕಿತ್ತು ವಿಜಯದ ಉತ್ತರ ಅಂತಂದ್ರೆ ಬೆ ಅಂದ್ರೆ ಬೆಳಗಾವಿ, ಕೆ ಅಂದ್ರೆ ಕಲಬುರಗಿ, ತು ಅಂದ್ರೆ ತುಮಕೂರು, ವಿ ಅಂದ್ರೆ ವಿಜಯಪುರ. ನಡಿ ಒಂದು ಮಾರ್ಕ್ಸ್ ಬಿತ್ತ. ಕಾಂಪಿಟೇಟಿವ್ ಎಕ್ಸಾಮ್ದಾಗ ಹಿಂಗೆ ಕೇಳ್ತಾನ ಕ್ವಶನ್. ಇನ್ನು ಮತ್ತೆ ನೆಕ್ಸ್ಟ್ ನಮ್ಮ ಕರ್ನಾಟಕದ ಬಗ್ಗೆ ನೋಡ್ಬೇಕಂತಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ನಾ ಹೇಳುದ. ಯಾಕಂತಂದ್ರೆ ನಮ್ಮ ಕರ್ನಾಟಕ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟದ, ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟದ, ಅದನ್ನ ಮೇನ್ ತಿಳ್ಕೊಬೇಕು. ಮೇನ್ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಇದ ನಮಗೆ ಮೇನ. ನಮ್ಮ ಕರ್ನಾಟಕ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟದ, ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟದ. ನಮ್ಮ ಕರ್ನಾಟಕ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟದ ಅಂತಂದ್ರೆ 450 ಕಿಲೋಮೀಟರ್. ಎಷ್ಟದ ಅಂತಂದ್ರೆ 450 ಕಿಲೋಮೀಟರ್ ಅದ. ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟದ? 700 ಕಿಲೋಮೀಟರ್ ಅದ. ಉತ್ತರದಿಂದ ದಕ್ಷಿಣಕ್ಕೆ 7 ಕಿಲೋಮೀಟರ್ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ 450 ಕಿಲೋಮೀಟರ್ ಹಬ್ಬಿರ್ತಕ್ಕಂತಹ ನಾಡು ಯಾವುದು ಅಂತಂದ್ರೆ ಅದು ನಮ್ಮ ನಿಮ್ಮೆಲ್ಲರ ನಾಡು ಕರ್ನಾಟಕ ಅಂತ ಹೇಳ್ಬೋದು. ಈಗ ಕರ್ನಾಟಕದ ತುತ್ತ ತುದಿ ಯಾವ್ದಪ್ಪ? ಕರ್ನಾಟಕದ ದಕ್ಷಿಣದ ತುತ್ತ ತುದಿ ಯಾವ್ದಪ್ಪ? ಕರ್ನಾಟಕದ ಪೂರ್ವದ ತುತ್ತ ತುದಿ ಯಾವ್ದಪ್ಪ? ಕರ್ನಾಟಕದ ಪಶ್ಚಿಮದ ತುತ್ತ ತುದಿ ಯಾವ್ದಪ್ಪ ಅಂತ ನೋಡ್ಬೇಕಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂತಂದ್ರೆ ಕೇಳ್ತಿರ್ತಾನೆ ಕ್ವಶನ್, ಕರ್ನಾಟಕದ ಪೂರ್ವದ ತುತ್ತ ತುದಿ ಯಾವುದು, ಕರ್ನಾಟಕದ ಪಶ್ಚಿಮದ ತುತ್ತ ತುದಿ ಯಾವುದು, ಕರ್ನಾಟಕದ ದಕ್ಷಿಣದ ತುತ್ತ ತುದಿ ಯಾವುದು ಕೇಳ್ತಿರ್ತಾನ. ಫಸ್ಟ್ ಪಲ ಕರ್ನಾಟಕದ ಉತ್ತರದ ತುತ್ತ ತುದಿ ಯಾವ್ದಪ್ಪ ಅಂತಂದ್ರೆ ಕರ್ನಾಟಕದ ಮುಕುಟ ಅಂತ ಕರಿತಾರ ನೋಡ್ರಿ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಯಾವ ಗ್ರಾಮ? ಮುಕ್ಕೇಡ. ಯಾವ ಕೇಡ? ಮುಕ್ಕೇಡ. ಮುಕ್ಕೇಡ ಗ್ರಾಮ ನೋಡ್ರಿ. ಯಾವಪ್ಪ ಅಂತಂದ್ರೆ ಇದ ಉತ್ತರದ ತುತ್ತ ತುದಿ, ಕರ್ನಾಟಕದ ಉತ್ತರದ ತುತ್ತ ತುದಿ ಯಾವ್ದ? ಮುಕ್ಕೇಡ ಗ್ರಾಮ. ಇನ್ನ ತಳಗ್ ಬರ್ರಿ ಹಂಗ ದಕ್ಷಿಣದ ತುತ್ತ ತುದಿ, ಕರ್ನಾಟಕದ ದಕ್ಷಿಣದ ತುತ್ತ ತುದಿ ಯಾವ್ದಪ್ಪ ಅಂತಂದ್ರ ಚಾಮರಾಜನಗರ ಜಿಲ್ಲೆ. ಯಾವ್ದ? ಚಾಮರಾಜನಗರ ಜಿಲ್ಲೆ. ಯಾವ ತಾಲೂಕ? ಗುಂಡ್ಲುಪೇಟೆ ತಾಲೂಕು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕನ ಯಾವ ಹಳ್ಳ? ಮೊಯಾರ ಹಳ್ಳ. ಆತ್ಮೀಯ ಸ್ಪರ್ಧಾ ಮಿತ್ರರ, ಇಲ್ಲಿ ಒಂದು ಏನು ಬರ್ತದ ಅಂತಂದ್ರೆ ನದಿ ಬರ್ತದ, ಮೊಯಾರ ನದಿ. ಯಾವ ನದಿ? ಮೊಯಾರ ನದಿ. ಈ ಮೊಯಾರ ನದಿ ಏನು ಮಾಡಿದಪ್ಪ ಅಂತಂದ್ರೆ ಕರ್ನಾಟಕ ಮತ್ತು ಇಲ್ಲಿ ತಳಗೈತ್ಲ ಕರ್ನಾಟಕ ಮತ್ತು ತಮಿಳುನಾಡನ್ನ 2 ಭಾಗನ್ನಾಗಿ ಮಾಡಿದಂಥ ಯಾವುದಾದ್ರೂ ನದಿ ಇದ್ರೆ ಅದು ಮೊಯಾರ ನದಿ. ಇನ್ನು ಕರ್ನಾಟಕದ ಪೂರ್ವದ ತುತ್ತ ತುದಿ, ಪೂರ್ವ ಇದರ ತುತ್ತ ತುದಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಕೋಲಾರ. ಕೋಲಾರದ ಮುಳಬಾಗಿಲು. ಇಲ್ಲೇ ನೋಡ್ರಪ್ಪ ನಮ್ಮ ಕರ್ನಾಟಕದ ಮೊದಲ ಸೂರ್ಯ. ಕೋಲಾರದ ಮುಳಬಾಗಿಲು ಏನಪ್ಪಾ ಅಂತಂದ್ರೆ ಇದು ಪೂರ್ವದ ತುತ್ತ ತುದಿ. ಇಲ್ಲಿ ಕೋಲಾರದ ಮುಳಬಾಗಿಲು ಏನಂತೆ ನಮ್ಮ ಕರ್ನಾಟಕದ ಮೊದಲ ಸೂರ್ಯ ಉದಯವಾಗ್ತೈತಿ. ಇಲ್ಲಿ ನಮ್ಮ ಕರ್ನಾಟಕದೊಳಗೆ ಸೂರ್ಯ ಕಾಣೋದ ಕೋಲಾರದೊಳಗೆ. ಏನ ಪಶ್ಚಿಮದ ತುತ್ತ ತುದಿ ಇಲ್ಲೇನಿಲ್ಲ, ಕಾರವಾರ ಡಿಸ್ಟಿಕ್ ಅದ, ಸಮುದ್ರ ಒಂದದ ಇಲ್ಲಿ, ಕಾರವಾರ ಅದ. ಇಲ್ಲಿ ಪೂರ್ವದ ಪಶ್ಚಿಮದ ಇದು ಪಶ್ಚಿಮದ ತುತ್ತ ತುದಿ ಕಾರವಾರ. ಅಷ್ಟೇ ಅಲ್ಲದೆ ಆತ್ಮೀಯ ಸ್ಪರ್ಧಾ ಮಿತ್ರರು, ಇನ್ನೊಂದು ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕದ ಸುತ್ತಮುತ್ತಲಿ ಬರುವಂತಹ ರಾಜ್ಯಗಳು ನೋಡ್ಕೋಬೇಕು ನಾವು. ಎಷ್ಟು ಅದಾವಪ್ಪ ಗಡಿ ರಾಜ್ಯಗಳು? ನಮ್ಮ ಕರ್ನಾಟಕದ ಗಡಿ ರಾಜ್ಯಗಳು ಎಷ್ಟು ಅದಾವ ಅಂತಂದ್ರೆ 6 ಅದಾವ. ಆ ಕರ್ನಾಟಕದ ಗಡಿ ರಾಜ್ಯಗಳು 6 ಯಾವ್ಯಾವಪ್ಪ ಅಂತಂದ್ರ ಯಾವ್ಯಾವ ದಿಕ್ಕಿಗೆ ಯಾವ್ಯಾವ ರಾಜ್ಯದಾಗ ಕೇಳ್ತಾನ? ಆಗ್ನೇಯಕ್ಕೆ ಯಾವ್ದು ಕೇಳ್ತಾನ, ನೈಋತ್ಯಕ್ಕೆ ಯಾವ್ದು ಕೇಳ್ತಾನ, ವಾಯುವ್ಯಕ್ಕೆ ಯಾವ್ದು ಕೇಳ್ತಾನ, ಮತ್ತೆ ಈಶಾನ್ಯಕ್ಕೆ ಯಾವ್ದು ಕೇಳ್ತಾನ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಮ್ಮ ಕರ್ನಾಟಕದ ಬಗ್ಗೆ. ನಮ್ಮ ಕರ್ನಾಟಕದ ವಾಯುವ್ಯ ದಿಕ್ಕಿಗೆ ಈ ದಿಕ್ಕೈತ್ಲೇ ಇದೆ ವಾಯುವ್ಯ. ಈ ವಾಯುವ್ಯ ದಿಕ್ಕಿಗೆ ಯಾವ್ದದ? ಗೋವಾ. ಗೋವಾ ಅದ ನೋಡ್ರಪ್ಪ. ವಾಯುವ್ಯ ದಿಕ್ಕಿಗೆ ಇರುವಂತಹ ನಮ್ಮ ಕರ್ನಾಟಕದ ನೆರೆ ರಾಜ್ಯ ಯಾವ್ದದ ಅಂದ್ರೆ ಗೋವಾ. ಉತ್ತರ ದಿಕ್ಕಿಗೆ MH ಅಂದ್ರ ಮಹಾರಾಷ್ಟ್ರ. ಯಾವ್ದ? ಮಹಾರಾಷ್ಟ್ರ ಅದ. ಯಾವ ದಿಕ್ಕಿಗೆ? ಉತ್ತರ ದಿಕ್ಕಿಗೆ.
ಹಂಗ ಬಾ ಈಶಾನ್ಯ ದಿಕ್ಕಿಗೆ. ಈಶಾನ್ಯ ದಿಕ್ಕಿಗೆ ಇಲ್ಲಿ ಯಾವುದದ TS ಅಂದ್ರೆ ತೆಲಂಗಾಣದ. ನೆನಪಿಟ್ಕೋ ಹುಲಿ ಕೇಳ್ತಾನ ಗಡಿಯಾರದ. ಮತ್ತೆ ಹೆಂಗೆ ಕೇಳ್ತಾನಪ್ಪ ಅಂತಂದ್ರ ನಮ್ಮ ಕರ್ನಾಟಕದ ಸುತ್ತಲಿರುವ ಗಡಿಯಾರದ ಆಕಾರದ ರಾಜ್ಯಗಳನ್ನು ಗುರುತಿಸಿ ಕೇಳ್ತಾನ. ನಾವು ಹೆಂಗ್ ಬರಿಬೇಕಪ್ಪ ಅಂತಂದ್ರ ಇಲ್ಲಿ ಆಗ್ನೇಯ ನೈಋತ್ಯ ವಾಯುವ್ಯ ವಿಷಾನೆ ಹಿಂಗೆಲ್ಲ ನೆನ್ಪಿಟ್ಕೋಬೇಕು. ಇದಕ್ಕೆ ಅದ ಈಶಾನ್ಯಕ್ಕೆ ಅದ ತೆಲಂಗಾಣದ. ಪಶ್ಚಿಮಕ್ಕ ಪೂರ್ವಕ್ಕೆ ಯಾವ ರಾಜ್ಯದ ಅಂತಂದ್ರ AP ಆಂಧ್ರ ಪ್ರದೇಶ. ಪೂರ್ವಕ್ಕ ಆಂಧ್ರ ಪ್ರದೇಶದ. ಮತ್ತ ಆಗ್ನೇಯಕ್ಕ ತಮಿಳುನಾಡದ ನೋಡ್ರಿ, ತಮಿಳುನಾಡದ. ದಕ್ಷಿಣಕ್ಕೆ ಯಾವ್ದದ? ಇಲ್ಲೂ ತಮಿಳುನಾಡು ಬರ್ತದ ನೋಡ್ರಿ ದಕ್ಷಿಣಕ್ಕ, ತಮಿಳುನಾಡು. ನೈಋತ್ಯಕ್ಕೆ ಯಾವ್ದದ ಅಂತಂದ್ರ ನೈಋತ್ಯಕ್ಕೆ ಯಾವಿಲ್ಲ, ಅದು 6 1 2 3 4 5 6 ಅದು ನೈಋತ್ಯಕ್ಕೆ. ಇಲ್ಲಿ ಸಮುದ್ರ ಬರ್ತದ, ಸಮುದ್ರದ ಇಲ್ಲಿ ಯಾವ ರಾಜ್ಯ? ಕೇರಳ ರಾಜ್ಯ ನೋಡ್ರಿ. ಇದು ನಮ್ಮ ಕರ್ನಾಟಕದ ಒಂದು ಅತ್ಯದ್ಭುತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಭೂಪಟ. ಯಾಕಂತಂದ್ರ ಕೇಳ್ತಿರ್ತಾನ ಕ್ವಶನ್, ಪೂರ್ವದಿಂದ ಪಶ್ಚಿಮ ಕರ್ನಾಟಕ ಎಟ್ಟದ, ಉತ್ತರದಿಂದ ದಕ್ಷಿಣ ಕರ್ನಾಟಕ ಎಟ್ಟದ, ಮತ್ತ ವಾಯುವ್ಯಕ್ಕೆ ಯಾವ ರಾಜ್ಯದ, ಮತ್ತ ಈಶಾನ್ಯಕ್ಕೆ ಯಾವ ರಾಜ್ಯದ, ಆಗ್ನೇಯಕ್ಕೆ ಯಾವ ರಾಜ್ಯದ, ನೈಋತ್ಯಕ್ಕೆ ಯಾವ ರಾಜ್ಯದ. ಇದು ನಮ್ಮ ಕರ್ನಾಟಕದ ಅತ್ಯಂತ ವಿಸ್ತಾರವಾಗಿರ್ತಕ್ಕಂಥ ಒಂದು ಭೂಪಟ. ಈ ಭೂಪಟ ಹೆಂಗೆ ಕ್ವಶನ್ ಎತ್ತಾನಪ್ಪ ಅಂತಂದ್ರ, ಈ ನಮ್ಮ ಕರ್ನಾಟಕದಲ್ಲ, ಈ ಕರ್ನಾಟಕದ ಗಡಿಯಾರದ ರೂಪದ ರಾಜ್ಯಗಳನ್ನು ಗುರುತಿಸಿರಿ ಅಂತ ಕೊಡ್ತಾನ. ಹಿಂಗೂ ಬರಬೇಕು, ಹಿಂಗೂ ಬರಬೇಕು. ಎಲ್ಲ ಇಂಪಾರ್ಟೆಂಟ್ ಅದಾವು, ಬರ್ಕೋರಿ, ನೋಟ್ಸ್ ಮಾಡ್ಕೋರಿ. ಮತ್ತು ನಮ್ಮ ಕರ್ನಾಟಕದಾಗ ಏನು ಉಳ್ದದಪ್ಪ ಅಂತಂದ್ರ, ಇಲ್ಲಿ ಉಳ್ದದಲ್ಲ ಕರಾವಳಿ ತೀರ. ಇದು ನಮ್ಮ ಕರ್ನಾಟಕದ ಕರಾವಳಿ ತೀರ. ಈ ಕರಾವಳಿ ತೀರ ಎಷ್ಟು ಕಿಲೋಮೀಟರ್ ಹಬ್ಬಿದಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ 320 ಕಿಲೋಮೀಟರ್. ನೋಡ್ರಿ, 1,791 ಚದರ ಕಿಲೋಮೀಟರ್ ಒಳಗೆ 320 ಕಿಲೋಮೀಟರ್ ಏನದ? ಕರಾವಳಿ ತೀರದ. ಯಾವ ತೀರ? ಕರಾವಳಿ ತೀರ. ಈ ಕರಾವಳಿ ತೀರ ಇದು ಪ್ರಸ್ತುತ ಎಷ್ಟಾಗಿದಪ್ಪ ಅಂತಂದ್ರೆ, ಇದು ಹಳಿದು 320 ಕಿಲೋಮೀಟರ್ ಹಳಿದು. ಈಗ ಪ್ರಸ್ತುತ 8 ಕಿಲೋಮೀಟರ್ ಆಗ್ಯದ ಅಂತಂದ್ರೆ ಕರಾವಳಿ ತೀರ 323 ಕಿಲೋಮೀಟರ್ ಆಗ್ಯದ. ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಮೋಸ್ಟ್ ಡೇಂಜರಸ್ ಕ್ವಶನ್ ಅದ. ಯಾಕಂತಂದ್ರೆ 320 ಕಿಲೋಮೀಟರ್ ಇದ್ದು ಇನ್ಕಸ್ ಮಾಡೋ ಪುಸ್ತಕದಾಗ ಈಗ ಮಾನ್ಯ ಏನಾಗ್ಯದಪ್ಪ ಅಂತಂದ್ರೆ 323 ಕಿಲೋಮೀಟರ್ ಆಗ್ಯದ. ಅದು ಏನದ? ನಮ್ಮ ಕರಾವಳಿ ತೀರ. ಇದಕ್ಕೊಂದು ನಮ್ಮ ಕರ್ನಾಟಕದ ಹೆಸರೈತಿ ಕರಾವಳಿ ತೀರ. ಏನು ಹೆಸರೈತಪ್ಪ ಅಂತಂದ್ರೆ ಮ್ಯಾಕರಲ್ ತೀರ. ಮ್ಯಾಕರಲ್ ತೀರ ಅಂತ ಕರೀತಾರ. ಎದಕ್ರಿ? ಕರಾವಳಿ ತೀರಕ್ಕೆ ಮ್ಯಾಕರಲ್ ತೀರ ಅಂತ ಕರೀತಾರ. ಇಲ್ಲಿ ಯಾವ ಮೇನ್ ಫೇಮಸ್ ಅಂತಂದ್ರೆ ಬುಂಗುಡೆ ಮೇನ್ ಫೇಮಸ್. ಇಲ್ಲಿ ಕರಾವಳಿ ತೀರದಾಗ ಯಾವ ಮೇನ್ ಫೇಮಸ್ ಅಂದ್ರೆ ಬುಂಗುಡೆ ಮೇನ್ ಫೇಮಸ್. ಈ ಕರಾವಳಿ ತೀರ ಅದಲ್ಲ, ಈ ಕರಾವಳಿ ತೀರದ ಜಿಲ್ಲೆಗಳದಾವ. ಕರಾವಳಿ ತೀರವನ್ನು ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆಗಳನ್ನು ಕೇಳ್ತಾನ ದೋಸ್ತ. ಕರಾವಳಿ ತೀರವನ್ನು ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆಗಳು ಯಾವ್ಯಾವ ಸೀರಿಯಲ್ ವೈಸ್ ಕೇಳ್ತಾನ. ಒಂದನೇದ ಯಾವುದು ಹುಲಿ? ಉತ್ತರ ಕನ್ನಡ. ಎರಡನೇದ ಉಡುಪಿ. ಯಾವುದು? ಉಡುಪಿ. ಮೂರನೇದ ದಕ್ಷಿಣ ಕನ್ನಡ. ಏನೋಳು? ದಕ್ಷಿಣ ಕನ್ನಡ. ಕರಾವಳಿ ತೀರವನ್ನು ಹೊಂದಿರುವಂಥ ಕೇವಲ 3 ಜಿಲ್ಲೆಗಳು ನಮ್ಮ ಕರ್ನಾಟಕದೊಳಗೆ. ಒಂದು ಉತ್ತರ ಕನ್ನಡ, ಇನ್ನೊಂದು ಉಡುಪಿ, ಮೂರನೇದು ದಕ್ಷಿಣ ಕನ್ನಡ. ಇದ್ರೊಳಗೆ ಮತ್ತೆ ಕ್ವಶನ್ ಮಾಡ್ತಾನ. ಏನು ಕ್ವಶನ್ ಮಾಡ್ತಾನಪ್ಪ ಅಂತಂದ್ರೆ, ಅತ್ಯಂತ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಕೇಳ್ತಾನ. ಇವು ಸೀರಿಯಲ್ ವೈಸ್ ಅದ ನೋಡ್ರಿ. 1ನೇ ಜಿಲ್ಲೆ ಉತ್ತರ ಕನ್ನಡ, 2ನೇ ಜಿಲ್ಲೆ ಉಡುಪಿ, 3ನೇ ಜಿಲ್ಲೆ ದಕ್ಷಿಣ ಕನ್ನಡ. ಇವೇನು 3 ಜಿಲ್ಲೆಗಳದಾವಲ್ಲ, ಈ 3 ಜಿಲ್ಲೆಗಳ ಮೇಲೆ ಒಂದು ಕ್ವಶನ್ ಎತ್ತತಾನ. ಉಲ್ಟಾ ಪಲ್ಟಾ ಮಾಡಿ ಕೊಡ್ತಾನ. ಇದನ್ನ ದಕ್ಷಿಣ ಕನ್ನಡ ಮ್ಯಾಗ ಕೊಡ್ತಾನ, ಉತ್ತರ ಕನ್ನಡ ತಳ ಕೊಡ್ತಾನ, ಉಡುಪಿ ನಡಬರ ಕೊಡ್ತಾನ. ಅಲ್ಲಿ ನಾವು ಕನ್ಫ್ಯೂಸ್ ಆಗಿಬಿಡ್ತೀವಿ. ಅದಕ್ಕೆ 1ನೇದ ಉತ್ತರ ಕನ್ನಡ, 2ನೇದು ಉಡುಪಿ, 3ನೇದು ದಕ್ಷಿಣ ಕನ್ನಡ. ಇವು ನಮ್ಮ 3 ಜಿಲ್ಲೆಗಳು ಏನದವಪ್ಪ ಅಂತಂದ್ರೆ ಇಲ್ಲಿ ಕರಾವಳಿ ತೀರವನ್ನು ಹೊಂದಿರುವಂತಹ ಜಿಲ್ಲೆಗಳದಾವ. ಅದ್ರ ಬಾಜುಕ ಏನದಾವಪ್ಪ ಅಂತಂದ್ರೆ ಇಲ್ಲಿ ಸಮುದ್ರ ಬರ್ತೈತಿ. ಇಲ್ಲೂ ಸಮುದ್ರ ಅದ. ಇವೆಲ್ಲ ರಾಜ್ಯಗಳದಾವ. ಈ ರಾಜ್ಯಗಳು ಇಷ್ಟು ಇಂಪಾರ್ಟೆಂಟಾ. ಇದ್ರ ಮುಂದಿನ ಕ್ಲಾಸ್ ಒಳಗೆ ನಾವು ಏನು ತೊಗೊಂಡು ಬರ್ತಿದ್ದಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕ ಈಗೇನಂತ ನಮ್ಮ ಕರ್ನಾಟಕ ಎಲ್ಲಿ ಬತ್ತು? ಈ ನಮ್ಮ ಭೂಪಟದೊಳಗೆ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿರುವಂತಹ ರಾಜ್ಯವೇ ಕರ್ನಾಟಕ. ಎತ್ತರ ಹೇಳ್ದ ಪ್ರಪಂಚದ ಭೂಪಟದೊಳಗೆ ಅದ್ರೊಳಗೆ ನಮ್ಮ ಭಾರತ ಬರ್ತದ. ಭಾರತದ ಏಷ್ಯಾ ಖಂಡದೊಳಗೆ ಭಾರತ ಎಲ್ಲಿ ಬರ್ತದಪ್ಪ ಅಂತಂದ್ರೆ ನೈಋತ್ಯ ಭಾಗದೊಳಗೆ ಬರ್ತದ. ಅದು ಮತ್ತು
ಭೂಪಟದೊಳಗೆ ಕೇಳಿದೆ ಅಂತಂದ್ರೆ ಅದು ಮತ್ತು ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಬರುವಂತಹ ದೇಶ ಯಾವ್ದಾದ್ರು ಭಾರತ. ಆ ಭಾರತದೊಳಗೆ ನಮ್ಮ ರಾಜ್ಯದ ಅದು ಯಾವುದೇ ಅಂತಂದ್ರೆ ಅದು ಕರ್ನಾಟಕ. ಕರ್ನಾಟಕದ ಬಗ್ಗೆ ಇನ್ನೂ ಭಾಳ ಅದ. ಯಾಕಂತಂದ್ರೆ ಈ ಕ್ಲಾಸ್ ಸ್ಟಾರ್ಟ್ ಮಾಡಿವಿ, ಕರ್ನಾಟಕದ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ಭಾಳ ಅದ. ಇನ್ನು ಮುಂದೆ ಇದ್ರ ಮುಂದೆ ಏನು ತರ್ದಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಅಂತ ಹೆಸರು ಹೆಂಗೆ ಬಂತು, ನಮ್ಮ ಕರ್ನಾಟಕ ಎಲ್ಲಿ ಉಲ್ಲೇಖವಿತ್ತು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಸರು ಬರಲ್ಲ ಕಾರಣ ಯಾರ, ನಮ್ಮ ಕರ್ನಾಟಕವನ್ನ ಹೆಸರನ್ನ ಕೊಟ್ಟಂತವ್ರು ಯಾರ, ನಮ್ಮ ಕರ್ನಾಟಕ ಹೆಂಗೆ ಫೇಮಸ್ ಆಗ್ಯದ, ಎದಕ್ಕೆ ಫೇಮಸ್ ಅದ ಅಂತ ಹೇಳಿ ಇನ್ನೂ ಹಲವಾರು ಕ್ಲಾಸಸ್ ಬರ್ತಾವ. ಇದು ನಮ್ಮ ರಾಜ್ಯ ಕರ್ನಾಟಕ. ಇದು ಎಷ್ಟನೇ ಪುಸ್ತಕದ ಅಂತ ಹೇಳ್ರಿ, 6ನೇ ಪುಸ್ತಕದ 2ನೇ ಅಧ್ಯಾಯ ಐತಿ. ಇದು 2ನೇ ಅಧ್ಯಾಯ 6ನೇ ಪುಸ್ತಕದಾಗ ಒಳದ. ಇದು ಸಿಲ್ಲಿ ಅಂತ ತಿಳಿಬೇಡ್ರಿ ನೀವು. ಇವು ಸಿಲ್ಲಿ ಕ್ವಶನ್ಸ್ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಕಾಡುವ. ಇವು ಸಿಲ್ಲಿದಿಂದ ಮುಂದೆ ಹೋಗಿ ದೊಡ್ಡ ಕ್ವಶನ್ ಆಗಿ ಕುಣ್ತಾವು. ಇನ್ನು ನೆಕ್ಸ್ಟ್ ನಮ್ಮ ಕರ್ನಾಟಕದ ಬಗ್ಗೆ ಇನ್ನೂ ಬಹಳ ಹೇಳೋದದ. ನಮ್ಮ ರಾಜ್ಯ ಕರ್ನಾಟಕ ನಮ್ಮ ಹೆಮ್ಮೆ ಅಂತ ಹೇಳಕ್ಕಂತ ಇಷ್ಟಪಡ್ತಾ, ಯಾರು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಯೂಟ್ಯೂಬ್ ಚಾನಲ್ ಅಂತ ಒಂದು ಸಬ್ಸ್ಕ್ರೈಬ್ ಮಾಡೀವಿ. ಇನ್ನೂ ನಾವು ಕಲಿಯೋಣ, ಅದ್ರ ಜೊತೆಗೆ ನೀವು ಕಲೀರಿ. ಈ ಒಂದು ಸ್ಪರ್ಧಾ ಜಗತ್ತಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಜ್ಞಾನದ ಅಡಿಪಾಯವನ್ನು ನಾವೆಲ್ಲರನ್ನ ಹಾಕೋಣ ಅಂತ ಹೇಳಿ ಈ ಒಂದು ನಮ್ಮ ರಾಜ್ಯ ಕರ್ನಾಟಕ ಎಂಬ ಕ್ಲಾಸನ್ನ ಇವತ್ತಿಗೆ ನಾನು ಇದನ್ನ ಮಾಡ್ತಾ ಇದ್ದೇನೆ. ಮತ್ತು ಯಾರಿಗಾರೆ ಏನ್ರೆ ಈ ಕ್ಲಾಸ್ ಬಗ್ಗೆ ಏನ್ರೆ ಅನಿಸಿದಾರೆ ತಳಗೆ ಕಮೆಂಟ್ ಮಾಡ್ರಿ. ಆದಷ್ಟು ಬಂದು ಲೈಕ್ ಮಾಡಾಕ ಇಷ್ಟ ಪಡ್ರಿ ಅಂತ ಹೇಳಾಕ ಈ ಒಂದು ಕ್ಲಾಸನ್ನು ನನಗೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ.